ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಬೇಕಾದಷ್ಟು ವಸ್ತುಗಳನ್ನ, ಉಪಕರಣಗಳನ್ನ ಉಪಯೋಗಿಸ್ತಾ ಇರ್ತೀವಿ. ಆದ್ರೆ ಅದ್ರ ಹಿಂದೆ ಯಾವ ಸಿದ್ಧಾಂತ ಇದೆ ಅಂತ ನಾವು ತಿಳ್ಕೊಳ್ಳೋ ಪ್ರಯತ್ನನೇ ಪಡಲ್ಲ. ತಿಳ್ಕೋಬೇಕು ಅಂತ ಕೆಲವು ಸತಿ ನಮ್ಮಲ್ಲಿ ಕುತೂಹಲ ಇದ್ರೂ ಅದನ್ನ ತಿಳ್ಕೊಳ್ಳೋಕ್ ಸಾಧ್ಯ ಆಗಲ್ಲ. ಅಂತ ಕುತೂಹಲ ಉಳ್ಳ ಮನಸ್ಸಿನವ್ರಿಗೋಸ್ಕರನೇ ಈ ಕಾರ್ಯಕ್ರಮ. ಇತ್ತೀಚಿನ ದಿನಗಳಲ್ಲಿ ಸೌದೆ ಒಲೆ, ಬಾಯ್ಲರ್, ಗೀಸರ್ ಇವೆಲ್ಲವಕ್ಕಿಂತ ಹೆಚ್ಚು ಪ್ರಾಮುಖ್ಯತೆ ಸೋಲಾರ್ ವಾಟರ್ ಹೀಟರ್ಗೆ ಇದೆ. ಹೆಚ್ಚಿನ ಜನ ಇದ್ರ ಲಾಭವನ್ನ ಪಡ್ಕೊತಾ ಇದ್ದಾರೆ. ಆದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಾ? ಇಲ್ಲ, ಅಷ್ಟು ಐಡಿಯಾ ಇಲ್ಲ. ಸೋಲಾರ್ ಸೆಲ್ಸ್ ಇಂದ ಬಿಸಿ ಆಗುತ್ತೆ. ಸಾಕಷ್ಟು ಜನ ಸೋಲಾರ್ ವಾಟರ್ ಹೀಟರ್ಗಳು ಕೆಲಸ ಮಾಡೋದು ಸೋಲಾರ್ ಸೆಲ್ಗಳಿಂದ ಅಂತ ತಿಳಿದಿದ್ದಾರೆ. ಆದರೆ ಇದು ಅತ್ಯಂತ ಸರಳ ಸಿದ್ಧಾಂತಗಳ ಆಧಾರದ ಮೇಲೆ ನಿರ್ಮಾಣ ಮಾಡಲಾಗಿದೆ. ಇದು ಥರ್ಮೋಸೈಫನ್ ಟೆಕ್ನಾಲಜಿನಲ್ಲಿ ವರ್ಕ್ ಆಗುತ್ತೆ. ಅಂದರೆ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ ಏನು ಬಿಸಿಲು ಬೀಳುತ್ತೆ, ಆ ಬಿಸಿಲಿನ ಸೋಲಾರ್ ಎನರ್ಜಿನ ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ತಣ್ಣೀರು 25 ಡಿಗ್ರಿಯಿಂದ 60ರಿಂದ 80 ಡಿಗ್ರಿ ರೀಚ್ ಆಗೋದಕ್ಕೆ ಇದು ಸಹಾಯವಾಗುತ್ತೆ. ಬಿಸಿಲಿನಲ್ಲಿರುವ ಯಾವುದೇ ವಸ್ತುವಿನ ತಾಪಮಾನ ಹೆಚ್ಚುತ್ತೆ. ಅದರಲ್ಲೂ ಕಪ್ಪು ಬಣ್ಣದ ವಸ್ತುಗಳು ಬೇರೆ ಬಣ್ಣದ ವಸ್ತುಗಳಿಗಿಂತ ಹೆಚ್ಚು ಶಾಖವನ್ನು ಹೀರುವ ಸಾಮರ್ಥ್ಯ ಹೊಂದಿದೆ. ಸೋಲಾರ್ ವಾಟರ್ ಹೀಟರ್ನಲ್ಲಿ ಮುಖ್ಯವಾಗಿ 2 ಭಾಗಗಳಿವೆ. ಬಿಸಿ ನೀರನ್ನು ಪೂರೈಸುವ ಟ್ಯಾಂಕ್, ಹಾಟ್ ವಾಟರ್ ಸಪ್ಲೈ ಟ್ಯಾಂಕ್. ನಾವು ಉಪಯೋಗಿಸುವ ಬಿಸಿಯಾದ ನೀರು ನೇರವಾಗಿ ಈ ಟ್ಯಾಂಕಿನಿಂದಲೇ ಪೂರೈಕೆಯಾಗುತ್ತದೆ. ಫ್ಲಾಟ್ ಪ್ಲೇಟ್ ಕಲೆಕ್ಟರ್ಸ್. ನೀರು ಬಿಸಿಯಾಗುವ ಕ್ರಿಯೆ ಜರುಗುವ ಭಾಗವಿದೆ. ಈ ಫ್ಲಾಟ್ ಪ್ಲೇಟ್ ಕಲೆಕ್ಟರ್ಸ್ಗಳ ನಿರ್ಮಾಣ ಹೇಗೆಂದು ನೋಡೋಣ. ಈ ಫ್ಲಾಟ್ ಪ್ಲೇಟ್ ಕಲೆಕ್ಟರ್ಸ್ಗಳನ್ನು ನಿರ್ಮಾಣ ಮಾಡಲು ಉಪಯೋಗಿಸುವ ವಸ್ತು ತಾಮ್ರ, ಅಂದರೆ ಕಾಪರ್. ಒಂದು ತಾಮ್ರದ ಕೊಳವೆಗೆ ಕಪ್ಪು ಬಣ್ಣದ ಪೌಡರ್ ಕೋಟ್ ಮಾಡಿರುವ ತಾಮ್ರದ ಗರಿಯನ್ನು ಅಂಟಿಸಲಾಗಿದೆ. ಕಪ್ಪು ಬಣ್ಣದ ಭಾಗವನ್ನು ಬಿಸಿಲಿಗೆ ಒಡ್ಡಿದಾಗ ಅದರ ತಾಪಮಾನ ಏರುತ್ತದೆ. ಈ ಕೊಳವೆಯ ಮುಖಾಂತರ ನೀರು ಹರಿಸಿದಾಗ ಶಾಖದ ಒಂದು ಭಾಗ ನೀರಿಗೆ ವರ್ಗಾವಣೆಯಾಗಿ ನೀರಿನ ತಾಪಮಾನ ಕೂಡ ಹೆಚ್ಚಾಗುತ್ತದೆ. ಸೂರ್ಯನ ಶಾಖವನ್ನು ಹೆಚ್ಚು ಹೀರಲೆಂದೇ ಈ ಕೊಳವೆಗಳನ್ನು ಈ ರೀತಿ ವಿನ್ಯಾಸ ಮಾಡಲಾಗಿದೆ. ಇಂತಹ 9 ಕೊಳವೆಗಳನ್ನು ಸಾಲಾಗಿ ಜೋಡಿಸಿ 2 ಮುಖ್ಯ ಪೈಪ್ಗಳೊಂದಿಗೆ ಸಂಪರ್ಕ ಕಲ್ಪಿಸಲಾಗಿದೆ. ಈ 2 ಪ್ರಮುಖ ಪೈಪ್ಗಳು ಹಾಟ್ ವಾಟರ್ ಸಪ್ಲೈ ಟ್ಯಾಂಕ್ಗೆ ಸೇರ್ಪಡೆಯಾಗಿವೆ. ಮೊದಲು ಓವರ್ ಹೆಡ್ ಸ್ಟೋರೇಜ್ ಟ್ಯಾಂಕ್ನಿಂದ ನೀರು ಹಾಟ್ ವಾಟರ್ ಟ್ಯಾಂಕ್ಗೆ ಹರಿದು ಬರುತ್ತದೆ. ಹಾಗೆ ಈ ನೀರು ಫ್ಲಾಟ್ ಪ್ಲೇಟ್ ಕಲೆಕ್ಟರ್ಸ್ಗಳ ಕೆಳಭಾಗಕ್ಕೆ ಸಂಪರ್ಕ ಕಲ್ಪಿಸಿರುವ ಪೈಪಿನ ಮುಖಾಂತರ ಹರಿದು ಕಲೆಕ್ಟರ್ಗಳಲ್ಲೆಲ್ಲ ತುಂಬಿಕೊಳ್ಳುತ್ತದೆ. ಹೀಗೆ ಸೋಲಾರ್ ವಾಟರ್ ಹೀಟರ್ ಸಂಪೂರ್ಣವಾಗಿ ನೀರಿನಿಂದ ತುಂಬಿಕೊಳ್ಳುತ್ತದೆ. ಸೂರ್ಯನ ಕಿರಣಗಳು
ಫ್ಲಾಟ್ ಪ್ಲೇಟ್ ಕಲೆಕ್ಟರ್ಸ್ಗಳ ಮೇಲೆ ಬೀಳುತ್ತಿದ್ದ ಹಾಗೆಯೇ ಅದರಲ್ಲಿರುವ ನೀರು ಬಿಸಿಯಾಗತೊಡಗುತ್ತದೆ. ಬಿಸಿಯಾದ ನೀರಿನ ಸಾಂದ್ರತೆ ಕಡಿಮೆಯಾಗಿ ಅದು ಮೇಲೇರತೊಡಗುತ್ತದೆ. ಆಕಾಶದಲ್ಲಿ ಹಾರುವ ಹಾಟ್ ಏರ್ ಬಲೂನ್ ಕೂಡ ಇದೇ ಸಿದ್ಧಾಂತದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಗಾಳಿ ಬಿಸಿಯಾದಂತೆ ಅದರ ಸಾಂದ್ರತೆ ಕಡಿಮೆಯಾಗಿ ಅದು ಮೇಲೇರತೊಡಗುತ್ತದೆ. ಇದೇ ರೀತಿಯಲ್ಲಿ ಬಿಸಿಯಾದ ನೀರು ಹಾಟ್ ವಾಟರ್ ಟ್ಯಾಂಕ್ನ ಮೇಲ್ಭಾಗಕ್ಕೆ ಬಂದು ತಲುಪುತ್ತದೆ. ಬಿಸಿ ನೀರು ಮೇಲೆ ಬಂದಂತೆ ಆ ಜಾಗಕ್ಕೆ ತಣ್ಣಗಿರುವ ನೀರು ಬಂದು ಸೇರುತ್ತದೆ. ತಣ್ಣಗಿರುವ ನೀರು ಕೂಡ ಬಿಸಿಯಾದಂತೆ ಮತ್ತೆ ಅದೇ ಕ್ರಿಯೆ ಜರುಗುತ್ತದೆ. ಈ ಕ್ರಿಯೆ ಚಕ್ರದಂತೆ ಸಾಗಿ ನೀರು ಹೆಚ್ಚು ಹೆಚ್ಚು ಬಿಸಿಯಾಗಿ ಒಂದು ನಿಗದಿತ ಗರಿಷ್ಠ ತಾಪಮಾನ ತಲುಪುತ್ತದೆ. ಹೀಗೆ ದಿನವೆಲ್ಲ ಕಾಯಿಸಿದ ನೀರನ್ನು ನಾವು ಮರುದಿನದವರೆಗೂ ಬಿಸಿಯಾಗಿಯೇ ಇರುವಂತೆ ನೋಡಿಕೊಳ್ಳಬೇಕು. ಹಾಟ್ ವಾಟರ್ ಟ್ಯಾಂಕ್ನ ರಚನೆ ಈ ಅಂಶವನ್ನು ಗಮನದಲ್ಲಿಟ್ಟುಕೊಂಡೇ ಮಾಡಲಾಗಿದೆ. ಹಾಟ್ ವಾಟರ್ ಟ್ಯಾಂಕ್ನ ಸುತ್ತಲೂ ರಾಕ್ ವೂಲ್ ಎಂಬ ಇನ್ಸುಲೇಟರ್ ಅನ್ನು ಬಳಸಲಾಗಿದೆ. ಇದು ಶಾಖವನ್ನು ಹೆಚ್ಚು ತಪ್ಪಿಸಿಕೊಳ್ಳಲು ಬಿಡದೆ ನೀರಿನ ತಾಪಮಾನವನ್ನು ರಾತ್ರಿಯಲ್ಲೂ ಕಾಪಾಡುತ್ತದೆ. ಸಾಂಪ್ರದಾಯಿಕ ಇಂಧನ ಅಥವಾ ವಿದ್ಯುತ್ಗಿಂತ ಸೋಲಾರ್ ವಾಟರ್ ಹೀಟರ್ನಿಂದ ಅನೇಕ ಅನುಕೂಲಗಳಿವೆ. 25 ಡಿಗ್ರಿಯಿಂದ 60 ಡಿಗ್ರಿ ಬಿಸಿನೀರು ಕಾಯಿಸೋದಕ್ಕೆ ಇವತ್ತು ಎಲೆಕ್ಟ್ರಿಕ್ ಗೀಸರ್ನಲ್ಲಿ ಪ್ರತಿ ದಿನಕ್ಕೆ 5 ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಮಾಡ್ತೀವಿ. ಪ್ರತಿ 5 ಯೂನಿಟ್ಸ್ ಅಂದ್ರೆ ಇವತ್ತಿನ ಎಲೆಕ್ಟ್ರಿಸಿಟಿ ನಲ್ಲಿ ಅಂದ್ರೆ 3 ರೂಪಾಯಿ ಅಂತ ತೆಗೆದುಕೊಂಡ್ರು ಸಹಿತ ದಿನಕ್ಕೆ 15 ರೂಪಾಯಿ, ತಿಂಗಳಿಗೆ 450 ರೂಪಾಯಿ, ವರ್ಷಕ್ಕೆ 4500 ರೂಪಾಯಿ ನಾವು ಎಲೆಕ್ಟ್ರಿಸಿಟಿಗೋಸ್ಕರ ಪೇ ಮಾಡ್ತಿರ್ತೀವಿ ದಿನನಿತ್ಯ ನಮ್ಮ ಸ್ನಾನದ ಉದ್ದೇಶಗಳಿಗೆ. ಬಟ್ ನಾವು ಸೋಲಾರ್ ವಾಟರ್ ಹಾಕಿಕೊಳ್ಳೋದ್ರಿಂದ ಆ ಒಂದು ಉಳಿತಾಯವನ್ನು ನಾವು ಮಾಡಬಹುದು. ಮತ್ತೆ ಸೋಲಾರ್ ವಾಟರ್ ಹೀಟರ್ಸ್ ವಿವಿಧ ಗಾತ್ರಗಳಲ್ಲಿ ಬರುತ್ತೆ. ಅದು ಮಿನಿಮಮ್ ಸೈಜ್ 100 ಲೀಟರ್ ಇಂದ 1 ಲ್ಯಾಕ್ ಲೀಟರ್ಸ್ ತನಕ ಡಿಸೈನ್ ಮಾಡಬಹುದು. ಇದಕ್ಕಾಗಿ ಸರ್ಕಾರದವರು ಅನೇಕ ಸವಲತ್ತುಗಳನ್ನು ನೀಡಿದ್ದಾರೆ. ಪ್ರಮುಖವಾಗಿ ಬ್ಯಾಂಕ್ಗಳಲ್ಲಿ 5% ಬಡ್ಡಿ ದರದಲ್ಲಿ 5 ವರ್ಷ ಪೀರಿಯಡ್ಗೆ ರಿಯಾಯಿತಿ ದರದಲ್ಲಿ ಸಾಲ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಹೆಚ್ಚು ಕಡಿಮೆ ಒಂದು ಸೋಲಾರ್ ವಾಟರ್ ಹೀಟರ್ಸ್ 100 ಲೀಟರ್ ಸಿಸ್ಟಮ್ ಕಾಸ್ಟ್ಗೆ ಹೆಚ್ಚು ಕಡಿಮೆ ಮಂತ್ಲಿ ಇನ್ಸ್ಟಾಲ್ಮೆಂಟ್ 300 ರಿಂದ 350 ರೂಪಾಯಿ ಬರುತ್ತೆ. ಹೆಚ್ಚು ಕಡಿಮೆ ನಾವು ಆ ಒಂದು ಸೋಲಾರ್ ವಾಟರ್ ನಲ್ಲಿ ಅಷ್ಟು ಮಟ್ಟಿನ ಎಲೆಕ್ಟ್ರಿಸಿಟಿ ಸೇವ್ ಮಾಡ್ತೀವಿ. ಕೆಇಬಿ, ಕೆಪಿಟಿಸಿಎಲ್ ಯಾರು ಸೋಲಾರ್ ವಾಟರ್ ಇನ್ಸ್ಟಾಲ್ ಮಾಡಿಸ್ಕೊಂಡಿದ್ದಾರೆ ಅವರಿಗೆ 1 ಯೂನಿಟ್ಗೆ 35 ಪೈಸೆಗೆ ಡಿಸ್ಕೌಂಟ್ ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಎಲ್ಲೆಲ್ಲಿ ಬಿಸಿಲಿನ ಅಗತ್ಯಗಳಿದೆ ಅಲ್ಲೆಲ್ಲ ಸಹಿತ ಸೋಲಾರ್ ವಾಟರ್ ಸಮರ್ಪಕವಾಗಿ ಉಪಯೋಗಿಸಿಕೊಂಡ್ರೆ ನಮ್ಮ ದೇಶಕ್ಕೆ ಬಹಳಷ್ಟು ನಾವು ವಿದ್ಯುತ್ ಉಳಿತಾಯ